ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದ ಕಡೆಯಿಂದ ಯಾವ ತೆರಿಗೆಯ ಪಾಲು ಬರಬೇಕಾಗಿತ್ತೋ ಆ ಪಾಲು ಬರದೆ ರಾಜ್ಯಕ್ಕೆ ಅನ್ಯಾಯ ಆಗಿರುವ ಬಗ್ಗೆ ಪ್ರಮುಖ ಸಾಕ್ಷ್ಯವೊಂದು ಸಿಕ್ಕಿದೆ. ಸೆಸ್ ಹಾಗೂ ಸರ್ಚಾರ್ಜ್ಗಳ ಸಂಗ್ರಹದಲ್ಲಿ ರಾಜ್ಯಕ್ಕೆ ಪಾಲಿಲ್ಲ. ಸೆಸ್ ಸಂಗ್ರಹ ಮತ್ತು ಸರ್ಚಾರ್ಜ್ಗಳ ಸಂಗ್ರಹ ಇದೆಯಲ್ಲ, ರಾಜ್ಯಕ್ಕೆ ಇದರಲ್ಲಿ ಪಾಲು ಕೊಟ್ಟಿಲ್ಲ ಅಂತ. ತೆರಿಗೆ ಅನ್ಯಾಯದಲ್ಲಿ ಅತಿ ಹೆಚ್ಚು ವಂಚನೆಗೆ ಗುರಿಯಾಗಿರುವುದೇ ಕರ್ನಾಟಕ. ಸೆಸ್ಸಲ್ಲಿ ನಮಗೆ ಪಾಲು ಕೊಡಿ, ಸರ್ಚಾರ್ಜಲ್ಲಿ ನಮಗೆ ಪಾಲು ಕೊಡಿ ಅಂತ ಹೇಳಿ ರಾಜ್ಯ ಕೇಳಿಕೊಂಡೇ ಬರ್ತಾ ಇದೆ. ಆದರೆ ನಾವು ನಿಮಗೆ ಇದರಲ್ಲಿ ಪಾಲು ಕೊಡಲ್ಲ ಅಂತ ಕೇಂದ್ರದ ಒಂದು ವಾದ ಕೂಡ ಇದೆ. ಬರ ಪರಿಹಾರದಲ್ಲಿಯೂ ಕೂಡ ಕೋರ್ಟ್ ಮುಂದೆ ಕೇಂದ್ರ ಸರ್ಕಾರ ಸುಳ್ಳು ಹೇಳ್ತಾ, ತಪ್ಪಾಗಿ ಮಾತನಾಡ್ತಾ ಕೋರ್ಟ್ನ ಮುಂದೆ ಕೂಡ ಕೇಂದ್ರ ಸರ್ಕಾರ ಕೋರ್ಟ್ಗೆ ಹೋಗೋ ಬದಲು ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ದರೆ ಪರಿಹಾರ ಸಿಗ್ತಾ ಇತ್ತು. ಕರ್ನಾಟಕ ಬರ ಪರಿಹಾರದ ವಿಚಾರದಲ್ಲಿ ಮನವಿ ಕೊಡುವ ದಿನಾಂಕದ ವಿಚಾರದಲ್ಲಿ ಯಾವ ದಿನಾಂಕ ನಿಗದಿಯಾಗಿತ್ತೋ ಆ ದಿನಾಂಕಕ್ಕಿಂತ ಮುಂಚೆನೇ ಕರ್ನಾಟಕ ಮನವಿಯನ್ನು ಮಾಡಿಕೊಂಡಿದ್ದೆ, ನಮಗೆ ಬರ ಪರಿಹಾರ ಬರಬೇಕು ಅಂತ ಹೇಳಿ. ಆದರೆ ಈ ಒಂದು ವಿಚಾರದಲ್ಲಿಯೂ ಕೂಡ ಯಾಕೆ ನೆಗ್ಲೆಕ್ಟ್ ಮಾಡಲಾಗಿದೆ ಅಂತ ಒಂದು ವಾದ ಇದೆ. ಅಕ್ಟೋಬರ್ 31ರ ಒಳಗೆ ಬರ ಪರಿಹಾರ ಸಲ್ಲಿಸೋಕ್ಕೆ ಸೂಚನೆ ಕೊಟ್ಟಿತ್ತು ಕೇಂದ್ರ ಸರ್ಕಾರ. ಆದರೆ ಸೆಪ್ಟೆಂಬರ್ ತಿಂಗಳಲ್ಲೇ, ಅಕ್ಟೋಬರ್ ಬಿಟ್ಬಿಡಿ, ಸೆಪ್ಟೆಂಬರಲ್ಲೇ ಬರ ಘೋಷಣೆ ಮಾಡಿ ಪರಿಹಾರಕ್ಕೆ ರಾಜ್ಯ ಮನವಿಯನ್ನು ಮಾಡಿಕೊಂಡಿತ್ತು. GST ಹಂಚಿಕೆಯಲ್ಲಿಯೂ ಕೂಡ ಮಹಾದ್ರೋಹ ಆಗಿದೆ ಅಂತ ಅಂಕಿಅಂಶಗಳಿದೀಗ ಹೇಳ್ತಾ ಇದೆ. ನೋಡಿ, ಭಾರತದ ಒಟ್ಟಾರೆ ತೆರಿಗೆ ಆದಾಯಗಳಲ್ಲಿ 63% ಇದೆಯಲ್ಲ, ₹100 ಭಾರತಕ್ಕೆ ಆದಾಯ ಬಂದರೆ ಇದರಲ್ಲಿ ₹63 ಬರೋದು GST ಮೂಲದಿಂದ. 10% ಮೇಲ್ವರ್ಗದವರು ಕಟ್ಟುವುದು 6% ತೆರಿಗೆಯನ್ನು ಮಾತ್ರ. ಉಳಿದ 97% ಜನ ಇದ್ದಾರಲ್ಲ, ಇವರು ಈ ಒಂದು GST ಇದೆಯಲ್ಲ ಇದನ್ನು ಕಟ್ಟೋದು ಯಾರು ಅಂದರೆ ಮಧ್ಯಮ ವರ್ಗ ಮತ್ತು ಬಡವರು. 6% ತೆರಿಗೆಯನ್ನು ಕಟ್ಟೋದು ಎಷ್ಟು ಜನ ಅಂದರೆ ದೇಶದ 10% ಮೇಲ್ವರ್ಗದವರು ಮಾತ್ರ. ಇಡೀ ಭಾರತದ ತೆರಿಗೆ ವ್ಯವಸ್ಥೆಯಲ್ಲಿ ₹100ನಲ್ಲಿ ₹6 ತೆರಿಗೆ ಬಂತು ಅಂದರೆ ಅದು 10% ಭಾಗ ಇದ್ದಾರಲ್ಲ ಮೇಲ್ವರ್ಗದ ಜನ, ಶ್ರೀಮಂತರು, ಇನ್ನೊಬ್ಬರು ಮತ್ತೊಬ್ಬರು ಅಂತ, ಇವ್ರು ಕಟ್ಟೋದು ಎಷ್ಟು % ತೆರಿಗೆ ಅಂದರೆ 6% ಮಾತ್ರ. 100ಕ್ಕೆ 10 ಜನ ಅಂತ ಲೆಕ್ಕ ಹಾಕಿದ್ರೆ ಇವರು ₹100 ತೆರಿಗೆಯಲ್ಲಿ ₹6 ಇವ್ರು ತುಂಬ್ತಾರೆ ಅಂತ. ಈ 97% GST ಇದೆಯಲ್ಲ, 97% GSTಯ 97 ಭಾಗ ಈ ಇದೆಯಲ್ಲ, 97% ಇದೆಯಲ್ಲ, ಇದನ್ನು ಕಟ್ಟೋದು ಮಧ್ಯಮ ವರ್ಗ ಹಾಗೂ ಬಡವರು. GST ನಷ್ಟ ಪರಿಹಾರದ ವಿಚಾರದಲ್ಲಿಯೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಸರ್ಕಾರದ ವಾದ. GST ಪರಿಹಾರದ ವಿಚಾರದಲ್ಲಿಯೇ ವಾರ್ಷಿಕ ನಮಗೆ 10 ರಿಂದ 12 ಸಾವಿರ ಕೋಟಿ ಲಾಸ್ ಆಗುತ್ತೆ. 15ನೇ ಹಣಕಾಸು ಆಯೋಗದ ಪ್ರಕಾರ 2021-26ರ ಅವಧಿಯಲ್ಲಿಯೂ 135.2 ಇಷ್ಟು ದೊಡ್ಡ ಮಟ್ಟದ ಒಂದು ಹಣ ನಮಗೆ ಲಾಸ್ ಮಾಡ್ತಾ ಇದ್ದಾರೆ ಇವರು. 15ನೇ ಹಣಕಾಸು ಆಯೋಗದ ಆದೇಶದ ಪ್ರಕಾರ 41% ರಾಜ್ಯಗಳ ಪಾಲಾಗಬೇಕು. ರಾಜ್ಯಗಳ ಪಾಲು 135.2 ಕೋಟಿ ಅಂದರೆ 41% ಅಂತ ಹೇಳಿದ್ರೆ 55 ಭಾಗ ಅಂತ ನಾವು ಕನ್ಸಿಡರ್ ಮಾಡೋಣ. ಅದನ್ನು ಆಯೋಗದಿಂದ ರಾಜ್ಯಗಳಿಗೆ ಕೇವಲ 103 ಲಕ್ಷ ಕೋಟಿ ಹಂಚಿಕೆಗೆ ಮಾತ್ರ ಅನುಮತಿ ಇದೆ. ಉಳಿದ 32 ಲಕ್ಷ ಕೋಟಿ ಅಂದರೆ 23% ಸೆಸ್ ಮತ್ತು ಸರ್ಚಾರ್ಜ್ ಸಂಗ್ರಹ ಇದೆಯಲ್ಲ, ಇದರಲ್ಲಿ ರಾಜ್ಯಗಳಿಗೆ ಯಾವುದೇ ರೀತಿ ಹಂಚಿಕೆ ಇಲ್ಲ ಅಂತ ಆಯೋಗ ಮಾತನಾಡಿದೆ. ನೋಡಿ, ಇಲ್ಲೇನಾಗುತ್ತೆ ಅಂದರೆ 103 ಲಕ್ಷ ಕೋಟಿ ಹಂಚಿಕೆ ಮಾಡಬೇಕು. ಆಯೋಗದ ಅನುಮತಿ ಇದರಲ್ಲಿದೆ. GST ಮತ್ತೊಂದೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾರಲ್ಲ, ಇಷ್ಟು ಹಂಚಿಕೆ ಮಾಡ್ರಪ್ಪ ಇದರಲ್ಲಿ ತೆರಿಗೆಯಲ್ಲಿ ಅಂತ. ಇಲ್ಲೇನಾಗುತ್ತೆ, 32 ಲಕ್ಷ ಕೋಟಿ ಹಣ ಇದೆಯಲ್ಲ, ಇದರಲ್ಲಿ ಇದರ ಅಂದರೆ ಟೋಟಲ್ ಈ ತೆರಿಗೆಯ 23% ಭಾಗ ಇದೆಯಲ್ಲ, ಇದು 32 ಲಕ್ಷ ಕೋಟಿ ಹಣ ಆಗುತ್ತೆ. ಈ ಹಣ ಕೇಂದ್ರಕ್ಕೆ ಯಾಕೆ ರಾಜ್ಯಗಳಿಗೆ ಕೊಡಿ ಅಂತ ರಾಜ್ಯಗಳು ಕೇಳೋದು. ರಾಜ್ಯಗಳಿಗೆ ಈ ತೆರಿಗೆ ಸಂಗ್ರಹದಲ್ಲಿ ಯಾವುದೇ ರೀತಿ ಹಣ ಇಲ್ಲ ಅಂತ ಆಯೋಗ ಹೇಳಿದೆ. ಅಂದರೆ ಕೇವಲ 103 ಲಕ್ಷ ಕೋಟಿ ರೂಪಾಯಿಗಳ 41% ಅಂದರೆ 42.2 ಲಕ್ಷ ಕೋಟಿಯನ್ನು ಮಾತ್ರ ರಾಜ್ಯಗಳಿಗೆ ಹಂಚ್ತಾರೆ. ಇಷ್ಟೊಂದು ತೆರಿಗೆ ತೊಗೊಂಡು 103 ಲಕ್ಷ ಕೋಟಿಗಳ ತೆರಿಗೆ ಆಗುತ್ತೆ. ಅದರಲ್ಲಿ 41 ಭಾಗ ಅಂತ ಹೇಳಿದ್ರೆ 42.2 ಲಕ್ಷ ಕೋಟಿಯನ್ನು ಮಾತ್ರ ರಾಜ್ಯಗಳಿಗೆ ಕೊಡ್ತಾರೆ. ಸಲ್ಲಬೇಕಿರುವಂತಹ 12.8 ಲಕ್ಷ ಕೋಟಿಗಳು ಕೊಡಲ್ಲ. ಇದು ಖೋತ ಆಗಿಬಿಡುತ್ತೆ. ಮೋದಿ ಸರ್ಕಾರವೇ ರಾಜ್ಯಸಭೆಯಲ್ಲಿ ಹೇಳಿರುವಂತೆ ಸೆಸ್ ಪಾಲು 23% ಅಲ್ಲ, 28%. 103 ಲಕ್ಷ ಕೋಟಿಯಲ್ಲಿ 41% ಅಲ್ಲ, ಬದಲಿಗೆ ಕೇವಲ 97 ಲಕ್ಷ ಕೋಟಿಯಷ್ಟು ಮಾತ್ರ ಇದು ಪಾಲಾಗುತ್ತೆ. 41% ಅಂತ ಹೇಳಿದ್ರೆ 39 ಲಕ್ಷ ಕೋಟಿ ರೂಪಾಯಿಗಳು ಮಾತ್ರ ರಾಜ್ಯಗಳಿಗೆ ಹಂಚಿಕೆ ಆಗುತ್ತೆ ಅಂತ. ನಿಮಗೆ ಸೆಸ್ಸು ಸರ್ಚಾರ್ಜು ಅಂತ ಹೇಳಿದ್ರೆ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ ನೋಡಿ, ಒಂದು GST ಎಲ್ಲರೂ ಹೇಳೋದೇನೆಂದರೆ GSTಲಿ ರಾಜ್ಯದ್ದು ಇರುತ್ತೆ ರೀ, ಕೇಂದ್ರದ್ದು ಇರುತ್ತೆ ರೀ, ಬಂದುಬಿಡುತ್ತಲ್ವಾ ಅಂತ ಒಂದು ಭಾಗ. ಆಯ್ತಪ್ಪ, ಇದೇ GST ಅಂತ ಬಂದಾಗ ಈ GST ಅನುಷ್ಠಾನ ಮಾಡಬೇಕಾದಾಗ ಇದು ಇಮ್ಮಿಡಿಯೇಟಾಗಿ ಅನುಷ್ಠಾನ ಮಾಡಿದ್ರೆ ರಾಜ್ಯಗಳು ತೆರಿಗೆ ಕಲೆಕ್ಟ್ ಮಾಡ್ತಾ ಇದ್ವು.
ಏಕಾಏಕಿ ಹೊಡೆತ ಬಿದ್ದುಬಿಡುತ್ತೆ ಕೇಂದ್ರನೇ ತೊಗೊಂಡ್ಬಿಟ್ರೆ ಅಂದಾಗ ಈ ನಷ್ಟ ಪರಿಹಾರದ ಒಂದು ಭಾಗವನ್ನೇ ನಿಮ್ಗೆ ಕೊಡ್ತೀವಿ ಅಂತ ಹೇಳಿತ್ತು. ಅದನ್ನು ಕೊಡಲಿಲ್ಲ, ಅದರಲ್ಲಿ ಯಾಮಾರಿಸಿದ್ರು ಅಂತ ಸರ್ಕಾರದ ವಾದ. ಇನ್ನೊಂದು ಕಡೆ ಏನಾಗಿದೆ ಅಂತ ಹೇಳಿದ್ರೆ ಇದು GST ಒಂದು ಭಾಗ, ಇದರ ಮೇಲೆ ಅಲ್ಲಲ್ಲಿ ಸರ್ಚಾರ್ಜು ಸೆಸ್ ಅಂತ ಹಾಕ್ತಾರೆ. ನಾವು ಶಿಕ್ಷಣದೇನೋ ಮಾಡ್ತೀವಿ, ನಾವು ಹೆದ್ದಾರಿದೇನೋ ಮಾಡ್ತೀವಿ, ಇನ್ನೇನೋ ಉದ್ಧಾರ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ನೀರಿದೇನೋ ಮಾಡ್ತೀವಿ ಅಂತ ಸರ್ಚಾರ್ಜ್ ಇರುತ್ತೆ. ಮೊದಲೆಲ್ಲ ಎಷ್ಟಿರ್ತಾಯಿತ್ತು ಅಂತ ಹೇಳಿದ್ರೆ ಈ 0.50 ಇಂದ 1.50ವರೆಗೂ ಇರ್ತಾಯಿತ್ತು. ಯಾವುದು ಈ ಸೆಸ್. ಈಗ ಅರ್ಥ ಆಗಿಬಿಡುತ್ತೆ ನೋಡಿ ನಿಮಗೆ. 100 ರೂಪಾಯಿ ಒಂದು ಭಾಗದ ಒಂದು ಟ್ಯಾಕ್ಸ್ ಅಂತ ಹಾಕಿದಾಗ ಇದರಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ 0.50 1.50 ಅಂತ ಇರ್ತಿತ್ತು. ರಾಜ್ಯಗಳಿಗೆ ದೊಡ್ಡ ತಕರಾರು ಇರಲಿಲ್ಲ, ತಕರಾರೇನಿಲ್ಲ ರಾಜ್ಯಗಳಿಗೆ. ಆಯ್ತು ಬಿಡ್ರಪ್ಪ, ಬರೀ ಒಂದು 5.50 0.50 1.50 ದೊಡ್ಡದೇನಲ್ಲ ಅಂತ. ಕ್ರಮೇಣ ಕೇಂದ್ರ ಬರ್ತಾ 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 ಏನು ಮಾಡ್ತಾ ಬಂತು ಅಂತ ಹೇಳಿದ್ರೆ ಇದನ್ನೇನು ಮಾಡ್ತು, 6 ರೂಪಾಯಿ ಮಾಡ್ತು. ಸೆಸ್ ಇದು GST ಬೇರೆ, 6 ರೂಪಾಯಿ ಮಾಡ್ತು, 9 ರೂಪಾಯಿ ಮಾಡ್ತು, 21 ರೂಪಾಯಿ ಮಾಡ್ತು, 22 ರೂಪಾಯಿ ಮಾಡ್ತು, 28 ಮಾಡ್ತು. ರಾಜ್ಯಗಳಿಗೆ ಏನಾಗ್ಬಿಡ್ತು, ಅಲ್ಲ ರೀ GSTನೂ ತೊಗೋತೀರಾ ನೀವು, ನಮ್ಮದೇ ರಾಜ್ಯದ ಮೇಲೆ ಮೊಸರಿಗೂ ಹಾಕು, ಎರೇಸರ್ಗೂ ಹಾಕು, ಪೆನ್ಸಿಲ್ಗೂ ಹಾಕು, ಗೋಧಿಗೂ ಹಾಕು, ಚಕ್ಲಿಗೂ ಹಾಕು, ನಿಪ್ಪಟ್ಟಿಗೂ ಹಾಕು ಅಂತ GSTನೂ ಹಾಕೊಂಡ್ಬಿಡ್ತೀರಿ ನೀವು. ಇದೆಲ್ಲ ಅಂತ ಸೆಸ್ಸು ಹಾಕ್ಕೊಳ್ತೀರಿ, ಪೆಟ್ರೋಲಲ್ಲೂ ಟ್ಯಾಕ್ಸ್ ತೊಗೋತೀರಾ ನೀವು. ಸೆಸ್ಗಳು ನಾವು ಕಟ್ಟಿರೋದಲ್ವೇ, 55 ಪೈಸೆ ಇದ್ದದನ್ನು 28 ರೂಪಾಯಿ ಮಾಡಿ ಹಾಕ್ಬಿಟ್ರಿ. ಈಗ ಸೆಸ್ಸು ಸರ್ಚಾರ್ಜ್ ಎಲ್ಲ ಸೇರಿಕೊಂಡು 28 ರೂಪಾಯಿ ಹೋಗುತ್ತಿದ್ದು. ಇದೇ ಅಗಾಧ ಮೊತ್ತ, 40 ಲಕ್ಷ ಕೋಟಿಗಳನ್ನು ಮೀರಿಸುತ್ತಿದ್ದು. 40 ಲಕ್ಷ ಕೋಟಿಗಳನ್ನು ಮೀರಿಸ್ತಾ ಇದೆ ರೀ ಇದು. ಇದು ಯಾರಿಗೆ ಬರಬೇಕು ಅಂದರೆ ರಾಜ್ಯಗಳಿಗೆ ಸೇರಬೇಕಾಗಿರೋದು. ಇದು ಒಂದೇ ರಾಜ್ಯ ಕೊಡ್ತಿರೋದಲ್ಲ, ಎಲ್ಲ ರಾಜ್ಯಗಳಿಗೆ ಸೇರಬೇಕಾಗಿರ್ತಕ್ಕಂಥ ಅಮೌಂಟು. ಈ ಸೆಸ್ ಏನಾಗೋಯ್ತು ಅಂದರೆ ಮೂಗಿಂತ ಮುಕ್ತಿ ಭಾರ ಅಂತಾರಲ್ಲ, ಆ ಕಥೆ ಇದು. ಇದು ಟ್ಯಾಕ್ಸ್ ಒಂದು ಕತೆ. ಟ್ಯಾಕ್ಸಲ್ಲಿ ಬರ್ತಿರೋದೇ ಕಡಿಮೆ. ರಾಜ್ಯದ ತೆರಿಗೆ ಬಾಬ್ತುಗಳನ್ನೇ ಕಡಿಮೆ ಮಾಡ್ಕೊಂಡು ಬಂದರು ಇವರು. ಎಲ್ಲ ಕಡೆ ಇವರೇ ಕೇಂದ್ರದ ಹಸ್ತಕ್ಷೇಪ ಜಾಸ್ತಿಯಾಗಿ ಶುರುವಾಯಿತು. ಕೇಂದ್ರ ತೆರಿಗೆ, ರಾಜ್ಯ ತೆರಿಗೆ ಆಯಿತು. ಸೆಸ್ಸು ಸರ್ಚಾರ್ಜ್ ಅಂತ ಬಂತಲ್ಲ, ಮೊದಲಿಗೆ ರಾಜ್ಯಗಳು ನಿರ್ಲಕ್ಷ್ಯ ಮಾಡಿದ್ವು. ಏನು ಸೆಸ್ ಮಹಾ ಅಲ್ಲ ಬಿಡಪ್ಪ, 1 ರೂಪಾಯೋ 1.5 ರೂಪಾಯಿ ತೊಗೋತಾರೆ, ಏನೋ ಮಾಡ್ಕೊಳ್ತಾರೆ ಅಂತ. ನಾನು ರೋಡ್ ಮಾಡ್ತೀನಿ, ಹೈವೇ ಮಾಡ್ತೀನಿ, ಅದು ಈ ಕತೆಗಳೆಲ್ಲ ಹೇಳ್ಕೊಂಡು ಏನು ಮಾಡಿಬಿಟ್ರು ಇವರು, 28 ರೂಪಾಯಿಗೆ ತಂದು ನಿಲ್ಲಿಸ್ಕೊಂಡ್ರು. ಯಾವಾಗ ಇದು 28% ಆಗಿ ಹೋಯಿತೋ ರಾಜ್ಯಗಳಿಗೆ ಉಸಿರು ಕಟ್ಟಿಬಿಡ್ತು. ನಮಗೆ ಕೊಡಿ ಅಂತ ಕೇಳಿದ್ರು ಕೂಡ ರಾಜ್ಯಗಳಿಗೆ ಕೊಡಲ್ಲ. ತುಂಬ ಸಿಂಪಲ್ ಏನು ಗೊತ್ತಾ, ಒಂದು ಗ್ರಾಮ ಪಂಚಾಯಿತಿ, ಒಂದು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯಾ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿಯನ್ನು ಬಲಪಡಿಸಬೇಕಾಗಿರೋದು ರಾಜ್ಯಗಳು. ಹಣ ಬೇಕಾಗಿರೋದು ಯಾರಿಗೆ? ರಾಜ್ಯಗಳಿಗೆ ಬೇಕು. ಇದೇ ಜಿಲ್ಲಾ ಪಂಚಾಯಿತಿಯಿಂದ, ತಾಲೂಕು ಪಂಚಾಯಿತಿಯಿಂದ ಮತ್ತು ಗ್ರಾಮ ಪಂಚಾಯಿತಿಯಿಂದ ಜನ ತೆರಿಗೆ ಕಟ್ಟಿರ್ತಾನೆ GST ರೂಪದಲ್ಲಿ, ಸೆಸ್ ರೂಪದಲ್ಲಿ. ಅದು ಅವನು ಕೊಡಲ್ಲ. ಇವರು ನಿನ್ನ ಗ್ರಾಮಕ್ಕೆ ಬಂದ್ಬಿಟ್ಟು ನಾನು ನಲ್ಲಿ ನೀರು ಬಿಟ್ಬಿಡ್ತೀನಿ ಅಂತ ಕೇಂದ್ರನೇ ಬರೋದಲ್ಲಿ. ಕೇಂದ್ರದ ನೇರ ಹಸ್ತಕ್ಷೇಪ ಹೇಗಿದೆ ನೋಡಿ. ರಾಜ್ಯಗಳ ಕೆಲಸವನ್ನು ರಾಜ್ಯ ಮಾಡ್ಕೊಳ್ತವೆ, ಗ್ರಾಮ ಪಂಚಾಯತಿ ಕೆಲಸ ಗ್ರಾಮ ಪಂಚಾಯತಿ ಮಾಡ್ಕೊಳ್ತಾರೆ, ತಾಲೂಕು ಪಂಚಾಯತಿ ಅವ್ರು ಮಾಡ್ಕೊಳ್ತಾರೆ, ಜಿಲ್ಲಾ ಪಂಚಾಯತಿ ಅವ್ರು ಮಾಡ್ಕೊಳ್ತಾರೆ. ಅವರು ಕೊಡಿ ಅಂದರೆ ಅನೇಕ ಗ್ರಾಮ ಪಂಚಾಯತಿಗಳಿಗೆ, ಅನೇಕ ಜಿಲ್ಲಾ ಪಂಚಾಯತಿಗಳಿಗೆ ಯಾವುದೇ ರೀತಿ ನೆರವು ಇಲ್ಲಿ ಸಿಗ್ತಾ ಇಲ್ಲ. ಹೀಗಾದಾಗ ಇವ್ರು ಅಂದರೆ ಬೇಕಲ್ವೇನ್ರಿ, ಎಲ್ಲ ಕಡೆ ಪ್ರಧಾನಮಂತ್ರಿ ಫೋಟೋ ಬರಬೇಕಲ್ಲಿ, ಯಾವುದೋ ಸಚಿವನ ಫೋಟೋ ಬರಬೇಕು. ಅವ್ರವ್ರಿಗೆ ಬಿಟ್ಟುಬಿಡ್ರಪ್ಪ ಅಂದರೆ ತೆರಿಗೆ ನಾನು ತೊಗೊಂಡ್ಬಿಡ್ತೀನಿ, ನಾನೇ ರೋಡ್ ಮಾಡ್ತೀನಿ, ಮನೆಗೂ ನೀರು ಕೊಟ್ಬಿಡ್ತೀನಿ, ಮನೆಗೂ ನಾನು ಮೋರಿ ಮಾಡಿಬಿಡ್ತೀನಿ. ಮೋರಿ ಮಾಡಿ ಗ್ರಾಮ ಪಂಚಾಯತಿ ಎಲ್ಲದಕ್ಕೂ ಇವರೇ ಬೇಕಿದ್ದರೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಯಾಕೆ ಬೇಕಾಗಿತ್ತು? ರಾಜ್ಯಗಳ ವ್ಯಾಪ್ತಿಯಲ್ಲಿ ಬಂದಾಗ ರಾಜ್ಯ ಹಂಚ್ಕೊಳ್ಳುತ್ತೆ ಅಲ್ಲಿಗೆ. ರಾಜ್ಯ ಹಂಚ್ತಾ ಇದ್ದಾಗ ನಾವು ರಾಜ್ಯನ ಕ್ವಶನ್ ಮಾಡಬೇಕು. ನೀವೆಲ್ಲ ಸೆಸ್ಸು ತೊಗೊಂಡು ಸರ್ಚಾರ್ಜು ತೊಗೊಂಡು ಇದೇ ಲಕ್ಷಾಂತರ ಕೋಟಿಗಳಾಗ್ಬಿಟ್ಟಾಗ ಆ ಹಣ ಕೊಡದೇ ಇದ್ದರೆ ಹೇಗೆ ಅಂಥೇಳಿ ರಾಜ್ಯಗಳು ಅಲವತ್ತುಕೊಳ್ತಾ ಇವೆ. ಆದರೆ ಇದು ನೋಡಿ, ಇಲ್ಲಿ ಸೆಸ್ ಪಾಲು 23% ಅಲ್ಲ, ಮೋದಿ ಸರ್ಕಾರವೇ ರಾಜ್ಯಸಭೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ 28% ಆಗುತ್ತಿದ್ದು. ಅಂದರೆ 103 ಲಕ್ಷ ಕೋಟಿ ತೆರಿಗೆಯಲ್ಲಿ 41 ಅಲ್ಲ, ಇದು 97 ಲಕ್ಷ ಕೋಟಿಯಷ್ಟೇ ಇವರು ಪಾಲು ಹಂಚ್ತಾ ಇರೋದು. 39 ಲಕ್ಷ ಕೋಟಿ ಮಾತ್ರ ರಾಜ್ಯಗಳಿಗೆ ಹಂಚ್ತಾ ಇದ್ದಾರೆ. ಅರ್ಧಕ್ಕರ್ಧ ಆಗೋಯ್ತು ಅಲ್ಲಿಗೆ. ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಅಂಥೇಳಿ ರಾಜ್ಯಗಳು ಕೇಳ್ತಾ ಇವೆ. ಇದಕ್ಕೆ ಎಲ್ಲಿಯೂ ಕೂಡ ಉತ್ತರ ಇಲ್ಲ. RBI ಸಮೀಕ್ಷೆಯಲ್ಲಿಯೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧನೇ ಬೆಚ್ಚಿ ಬೀಳಿಸುವಂಥ ಒಂದು ವರದಿ ಇದೆ. NDA ಒಕ್ಕೂಟಕ್ಕೆ ಬೆಲೆ ಏರಿಕೆ, ನಿರುದ್ಯೋಗ, ಆದಾಯ ಕುಸಿತವೇ ಹೊಡೆತ ಕೊಡಬಹುದು. ಇಡೀ NDA ಕೂಟಕ್ಕೆ ನಾವು ಅದು ಸಾಧನೆ ಮಾಡಿದ್ವಿ, ಇದು ಸಾಧನೆ ಮಾಡಿದ್ವಿ ಅಂತ ಇವ್ರು ಹೇಳ್ಕೊಳ್ತಾರೆ, ಹೇಳ್ಕೊಳ್ಳಿ, ತಕರಾರು ಇಲ್ಲ. ಬಟ್ RBI ಹೇಳಬೇಕಲ್ಲ, RBI ವರದಿ ಹೇಳಬೇಕಲ್ಲ. ಇದನ್ನು ರಾಜಕೀಯ ಭಾಷಣಗಳು, ರೋಡ್ ಶೋಗಳು, ಸಮಾವೇಶಗಳು ಅದೇನು ಬೇಕಾದರೂ ಮಾತನಾಡ್ಕೊಳ್ಳಿ. ಅಂಕಿಅಂಶ, ಲೆಕ್ಕಪತ್ರ ಇಲ್ಲೇನು ಹೇಳ್ತಿದೆ ಅಂದರೆ ಬೆಚ್ಚಿ ಬೀಳಿಸುವಂಥ ಒಂದು ವರದಿ ಇದೆ. NDA ಒಕ್ಕೂಟಕ್ಕೆ ಈ ಬಾರಿ ಚುನಾವಣೆಯಲ್ಲಿ ಹೊಡೆತ ಕೊಟ್ಟರೆ ಅದು ಬೆಲೆ ಏರಿಕೆ, ನಿರುದ್ಯೋಗ, ಜನಗಳ ಆದಾಯ ಕುಸ್ತಿರೋದು ಅಂತ ಅವರು ರಿಪೋರ್ಟ್ ಮಾಡ್ತಾರಲ್ವೇನ್ರಿ. ನಾವೆಲ್ಲ ಎಕನಾಮಿಕಲಿ ಅಭಿವೃದ್ಧಿ ಆಗಿಬಿಟ್ಟಿದ್ದೀವಿ, ದೇಶ ಅಲ್ಲಿದೆ, ದೇಶ ಇಲ್ಲಿದೆ, ಜನ ಅಲ್ಲಿದ್ದಾರೆ ಎಂದಾಗ RBI ಅದನ್ನು ಹೇಳಬೇಕು.
RBI ಅದನ್ನು ಮಾತನಾಡಬೇಕು. ಹೌದು, ದೇಶದ ಜನಗಳ ಆದಾಯ ಅಪಾರ ಆಗಿಬಿಟ್ಟಿದೆ ಅಂತ. ಅದು ಆ ರೀತಿಯಲ್ಲಿ ಆಗಿಲ್ಲ. ಅದು ನೋಡಿ ಇಲ್ಲೇನಾಗಿದೆ, CSDS ಲೋಕನೀತಿ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿಯೂ ಕೂಡ ಇದೇ ವರದಿ ಬಂದಿತ್ತು. ಈಗ RBI ನಡೆಸಿರುವ ಬಳಕೆದಾರರ ಆತ್ಮವಿಶ್ವಾಸದ ಸರ್ವೆಯಲ್ಲಿಯೂ ಕೂಡ ಇದೇ ರಿಪೋರ್ಟ್ ಆಚೆ ಬಿದ್ದಿದೆ. ಮಾರ್ಚ್ ತಿಂಗಳಲ್ಲಿ, ಮಾರ್ಚ್ 2ರಿಂದ 8ರ ತನಕ RBI ಒಂದು ಸರ್ವೆ ಮಾಡಿತ್ತು. ರಾಷ್ಟ್ರದ 19 ಸಿಟಿಗಳಲ್ಲಿ, ನಗರಗಳಲ್ಲಿ 6083 ಜನರನ್ನು ಈ ಸಮೀಕ್ಷೆಗೆ ಒಳಪಡಿಸಿತ್ತು RBI. ಏನಿದೆ ರಿಪೋರ್ಟ್ನಲ್ಲಿ? ಹಾಗಾದರೆ ಲೋಕನೀತಿ ರಿಪೋರ್ಟನ್ನೇ RBI ಸಮೀಕ್ಷೆ ಕೂಡ ಎತ್ತಿ ಹಿಡಿತಾ ಇದೆ. ಲೋಕನೀತಿ ಸರ್ವೆ ಪ್ರಕಾರ ಈ ಬಾರಿ ಎಲೆಕ್ಷನ್ ಇಶ್ಯೂ ಧರ್ಮನ, ಜಾತಿನ, ದೇಶನ, ಆರ್ಥಿಕತೆನ, ಇನ್ನೊಂದ ಚೀನಾನ, ಪಾಕಿಸ್ತಾನನ, ಇನ್ನೊಂದ ಮತ್ತೊಂದ ಚೆಕ್ ಮಾಡಿಕೊಂಡಾಗ ನೋಡಿ ಈ ಬಾರಿ ಎಲೆಕ್ಷನ್ ಇಶ್ಯೂ ಇದೇ ಬರ್ತಿದೆ. ಬೆಲೆ ಏರಿಕೆ ಈ ಬಾರಿಯ ಎಲೆಕ್ಷನ್ ಅತಿ ದೊಡ್ಡ ಇಶ್ಯೂ ಆಗುತ್ತೆ. ತತ್ತರಿಸಿ ಹೋಗಿದ್ದಾರೆ ಜನತೆ ಬೆಲೆ ಏರಿಕೆಯಿಂದ. ನಿರುದ್ಯೋಗ ತುಂಬ ಪೀಡಿಸ್ತಾ ಇದೆ ಜನಗಳನ್ನು. ಕೆಲಸ ಇಲ್ಲ ಜನಗಳಿಗೆ. ಈ 2 ಇಶ್ಯೂನ ಹ್ಯಾಂಡಲ್ ಮಾಡೋದು ಪ್ರಸಕ್ತ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಸವಾಲಾಗುತ್ತೆ. 32% ಜನ ನಿರುದ್ಯೋಗದ ಸಮಸ್ಯೆ ಬಗ್ಗೆನೇ ಮಾತಾಡಿದ್ದಾರೆ ಸರ್ವೆ. ಏನರಪ್ಪ ಚುನಾವಣೆ ಕತೆ, ಏನಪ್ಪ ಯಾರಿಗೆ ವೋಟ್ ಮಾಡ್ತೀರಪ್ಪ, ಏನು ಕತೆನಪ್ಪ, ಏನು ಸಮಸ್ಯೆ ಇದೆಯಪ್ಪ ನಿಮಗೆ ಈ ಬಾರಿ ಅಂದರೆ, ನಮಗೆ ನಿರುದ್ಯೋಗ ಸಮಸ್ಯೆ ಇದೆ, ಉದ್ಯೋಗ ಕೊಡ್ತೀವಿ ಅಂತ ಹೇಳಿದವ್ರು ಕೊಡಲಿಲ್ಲ, ನಮ್ಮ ಹತ್ರ ಕೆಲಸ ಇಲ್ಲ, ನಾವೇನು ಮಾಡ್ಬೇಕು ಹೇಳಿ ಅಂತ ಕೇಳ್ತಾರಲ್ಲ. ಹಾಗಾದರೆ ನಿರುದ್ಯೋಗದ ಸಮಸ್ಯೆ ಆಧಾರದ ಮೇರೆಗೂ ಕೂಡ ಈ ಬಾರಿ ವೋಟಿಂಗ್ ನಡೆಯಬಹುದು. 20% ಜನ ಏನು ಹೇಳ್ತಾ ಇದ್ದಾರೆ, ಏನ್ರಿ ಬೆಲೆ ಏರಿಕೆ, ಬೆಲೆ ಇಳಿಸ್ತೀವಿ ಅಂತ ಮಾತಾಡಿದವರು ಇಷ್ಟೊಂದು ಬೆಲೆ ಮಾಡಿದಾರಲ್ಲಪ್ಪ, ಏನು ಮಾಡೋಣ ನಾವು? ಎಷ್ಟು ರೂಪಾಯಿ ಚಿನ್ನ ಎಷ್ಟಿತ್ತಾಗ, ಪೆಟ್ರೋಲ್ ಎಷ್ಟಿತ್ತು, ಡೀಸೆಲ್ ಎಷ್ಟಿತ್ತು, ಸಿಲಿಂಡರ್ ಎಷ್ಟಿತ್ತು, ದವಸ ಧಾನ್ಯಗಳು ಎಷ್ಟಿತ್ತು, 30 ರೂಪಾಯಿ ಅಕ್ಕಿ, 30 ರೂಪಾಯಿಗೆ 1 kg ಯಾವಾಗ ಬರ್ತಾಯಿತ್ತು, ಬೇಳೆ 40 ಆಸುಪಾಸಲ್ಲಿ ಬೇಳೆ ಏನಿತ್ತು, ಅಡುಗೆ ಎಣ್ಣೆ ಕಥೆ ಏನಾಗಿತ್ತು, ಎಲ್ಲವೂ ಕೂಡ ಡಬಲ್ಲು ಟ್ರಿಪಲ್ ಆಗಿದೆಯಲ್ಲ, ಇದೆಲ್ಲಿಗೆ ಹೋಗೋಣ ನಾವು? 11% ಜನ ಹೇಳ್ತಾ ಇದ್ದಾರೆ, ನಮಗೆ ಆದಾಯನೇ ಸಿಗ್ತಿಲ್ಲ ಸ್ವಾಮಿ, ನಮ್ಮ ಆದಾಯದ ಪ್ರಮಾಣ ಇಳಿದು ಹೋಯಿತು ಅಂತ ಮಾತಾಡಿದ್ದಾರೆ. RBI ಸಮೀಕ್ಷೆ ಕೂಡ ಲೋಕನೀತಿ ಸರ್ವೆ ರಿಪೋರ್ಟ್ ವರದಿಯೇ ಬಂದಿದೆ. RBI ಸಮೀಕ್ಷೆ ಪ್ರಕಾರ 38% ಮಂದಿ ಉದ್ಯೋಗಾವಕಾಶ ಕುಂಠಿತಗೊಂಡಿವೆ ಅಂತ ಕೂಡ ಅಭಿಪ್ರಾಯಪಟ್ಟಿದ್ದಾರೆ. 24% ಜನ ಯಾವ ಬದಲಾವಣೆಯೂ ಇಲ್ಲ ಅಂತ ಹೇಳಿದ್ದಾರೆ. 22% ಮಂದಿ ನಮಗೆ ಆದಾಯದಲ್ಲಿ ದೊಡ್ಡ ಕೋತ ಆಗಿದೆ, ಆದಾಯ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. 51% ಜನ ಯಾವುದೇ ಬದಲಾವಣೆ ಇಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. 90% ಮಂದಿ ಬೆಲೆ ಏರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. 1% ಮಂದಿ ಎಲ್ಲ ಬೆಲೆ ಇಳಿದಿದೆ ಅಂತ, 1% ಜನ ಬೆಲೆ ಇಳಿಕೆ ಆಗಿದೆ ಅಂತ ಹೇಳಿದ್ದಾರಂತೆ. 9% ಜನ ಬೆಲೆ ಏರಿಕೆ ವ್ಯತ್ಯಾಸ ಆಗಿದೆ ಅಂತ ಹೇಳಿದ್ದಾರೆ. 36% ಜನ ದೇಶದ ಆರ್ಥಿಕ ಪರಿಸ್ಥಿತಿ ದೊಡ್ಡ ಮಟ್ಟದ ಹಿನ್ನಡೆಯಲ್ಲಿದೆ ಅಂತ ಹೇಳಿ ಅಭಿಪ್ರಾಯಪಟ್ಟಿದ್ದಾರೆ.